ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರು ಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪಂಚಾಯತ್ ರಾಜ್ ಇಲಾಖೆಯ ಕಲಬುರಗಿ ವಲಯದ ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಣಿಕ್ ಕನಕಕಟ್ಟಿ ಅವರಿಗೆ ಸೇರಿದ ವಿವಿಧ ಆಸ್ತಿಗಳ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕೆ ಮೀರಿ ಆಸ್ತಿ ಸಂಪಾದಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿ ನಗರದ ಗೋದುತಾಯಿ ನಗರದ 2ನೇ ಕ್ರಾಸ್ನಲ್ಲಿರುವ 2 ಮನೆಗಳು, ಹಳ್ಳಿಕೇಡ ಬಿ ಗ್ರಾಮದಲ್ಲಿರುವ ನಿವಾಸ, ಹುಮ್ನಾಬಾದಿನಲ್ಲಿರುವ 2 ವಾಣಿಜ್ಯ ಸಂಕೀರ್ಣಗಳು ಹಾಗೂ ಹಳ್ಳಿಕೇಡ ಬಿ ಗ್ರಾಮದಲ್ಲಿರುವ ತೋಟಗಳ ಮೇಲೆ ಶೋಧ ಮತ್ತು ಪರಿಶೀಲನಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಸಿ ಅವರ ಮಾರ್ಗದರ್ಶನದಲ್ಲಿ 5 ತಂಡಗಳ ಅಧಿಕಾರಿಗಳು ಆಸ್ತಿ ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳ ವಿವರಗಳು ಮತ್ತು ಇತರೆ ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಇನ್ನು ವಿವಿಧ ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇದು ಶಿವಮಂದಿರ, ಇದು ಯಾವುದು ಶಿವಮಂದಿರ ಇಲ್ಲ, ಶಿವಮಂದಿರ ಮುಂದೆ ಇನ್ನೊಂದು ಮಹೇಶ್ವರ ಮಂದಿರ ಅದ. ನೀವು ಎಲ್ಲಿದ್ರಿ? ಲಿಂಗರಾಜಪ್ಪರ ಮನೇಲಿ ಸೀದಾ ರೋಡಿ ಮುಂದೆ. ನೀ ಸೆಕೆಂಡ್ ನಮ್ಮ ರಾಜ್ಯದಲ್ಲಿರುವ ಪ್ರಾಕೃತಿಕ ಸಂಪನ್ಮೂಲಗಳಾದ ಜಲ, ಗಾಳಿ, ಬಿಸಿಲಿನಿಂದ ಉತ್ಪಾದಿಸಿದ ವಿದ್ಯುತ್ ಈಗ ಖಾಸಗಿಯವರಿಗೆ ವಹಿಸಿ ಬೇಕಾಬಿಟ್ಟಿಯಾಗಿ ವ್ಯಾಪಾರೀಕರಣದ ಮೂಲಕ ಮಾರಾಟ ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡೆಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಗೌರವ ಕಾರ್ಯದರ್ಶಿ ಕುಪೇಂದ್ರ ಶಿವನಾಯಕ್ ತೀವ್ರ ವಿರೋಧಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ನಾಗರಿಕರ ಸ್ವಾವಲಂಬಿ ಬದುಕಿಗೆ ಗಂಡಾಂತರವನ್ನ ತರುವುದು, ಬದುಕಿನ ಭವಿಷ್ಯ ಅಸ್ಥಿರತೆಯನ್ನು ಉಂಟು ಮಾಡುವುದು, ಮಾನವ ಕಲ್ಯಾಣ ಅಧಿಕಾರಿ ಸಮಾಜ ರೂಪುಗೊಳ್ಳುವುದನ್ನ ನಾಶ ಮಾಡಿ ಭಯದ ವಾತಾವರಣದಲ್ಲಿ ಇಡುವುದಾಗಿದೆ. ಖಾಸಗೀಕರಣದಿಂದ ರಾಜ್ಯವು ತನ್ನದೇ ಆದಂತಹ ಸಾರ್ವಜನಿಕ ಉದ್ಯಮ ಕಾರ್ಖಾನೆ ಸ್ಥಾಪಿಸಲು ಇನ್ನು ಮುಂದೆ ಸರ್ಕಾರವೇ ಖಾಸಗಿಯವರ ಮುಂದೆ ದೈನಿಕವಾಗಿ ಕೈ ಚಾಚುವ ಪ್ರಸಂಗ ತಲೆದೂರುತ್ತದೆ. ಹೀಗಿದ್ದಾಗ ಜನಸಾಮಾನ್ಯರ ಪರಿಸ್ಥಿತಿ ಊಹಿಸಿಕೊಳ್ಳಲು ಕಷ್ಟ ಎಂದು ತಿಳಿಸಿದರು. ಸರ್ಕಾರವು ಈ ಖಾಸಗೀಕರಣ ಕೈ ಬಿಡದೇ ಇದ್ದಲ್ಲಿ ನಮ್ಮ ಸಂಘದ ಸದಸ್ಯರು ಕೂಡ ವಿದ್ಯುತ್ ಗ್ರಾಹಕರಿಂದ ಪ್ರಯುಕ್ತ ರಾಜ್ಯಾದ್ಯಂತ ನಾವೆಲ್ಲ ಹೋರಾಟ ಮಾಡುವುದಾಗಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ ಎಂದರು. ಸಭೆ ಸೇರಿ ಇದಕ್ಕಾಗಿ ಉಗ್ರ ಹೋರಾಟ ಮಾಡಬೇಕು. ಇದನ್ನು ಖಾಸಗೀಕರಣ ನಮ್ಮ ವಿದ್ಯುತ್ ಕ್ಷೇತ್ರ ಕರ್ನಾಟಕದಲ್ಲಿ ಪಾದಾರ್ಪಣೆ ಟಾಟಾ ಅವರಿಗೆ ಕೊಡಬಾರ್ದು ಅಂತೇಳಿ ನಾವು KRC ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ದೀವಿ. ಅದಕ್ಕೆ ನಾವು ಸಾರ್ವಜನಿಕರಿಂದ ಎಲ್ಲ ಆಕ್ಷೇಪಣಾ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಸಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಆದಷ್ಟು ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆಗಿವೆ, ಇನ್ನೂ ಆಗ್ತಾ ಇದ್ದಾವೆ. 23 ತಾರೀಕು ಕೊನೆಯ ತಾರೀಕಿನಿಂದ ಆ ದಿಸೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಂಘದ ಪ್ರಮುಖ ಬೇಡಿಕೆಗಳಂದರೆ, ಇದು ನಾವು ಕೇಳಿದ್ದ ಜನರಿಗೆ ನಾನು ಮನವಿ ಮಾಡಿಕೊಳ್ಳೋದಂದರೆ, ಇದು ಕೇವಲ ವಿದ್ಯುತ್ ಇಲಾಖೆಯ ವಿಚಾರವಲ್ಲ. ಇದು ಪ್ರತಿಯೊಂದು ಮನೆಯೊಬ್ಬ ರೈತ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ವ್ಯಾಪಾರಿ, ಪ್ರತಿಯೊಬ್ಬ ಕೈಗಾರಿಕೋದ್ಯಮಿ ಮತ್ತು ಪ್ರತಿಯೊಬ್ಬ ವಿದ್ಯುತ್ ಗ್ರಾಹಕರ ಭವಿಷ್ಯದ ವಿಷಯವಾಗಿದೆ. ಆದ್ದರಿಂದ ಕರ್ನಾಟಕ ಜನತೆ, ರೈತರು, ಕಾರ್ಮಿಕರು, ವಿದ್ಯುತ್ ಗುತ್ತಿಗೆದಾರರು, ವಿದ್ಯುತ್ ಕ್ಷೇತ್ರ ಸಿಬ್ಬಂದಿ ಹಾಗೂ ಎಲ್ಲ ಗ್ರಾಹಕರು ಒಂದಾಗಿ ಸಾರ್ವಜನಿಕ ವಿದ್ಯುತ್ ವ್ಯವಸ್ಥೆಯನ್ನು ಉಳಿಸಲು ದನಿ ಎತ್ತಬೇಕಾಗಿದೆ. ಈ ದಿಸೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟ ಮಾಡಿ ಈ ಒಂದು ಖಾಸಗೀಕರಣದ ಒಂದು ಕೊಡಲಿಕ್ಕೆ ನಾವು ಬಿಡದೆ ಒಂದು ನಮ್ಮ ಬೇಡಿಕೆ ಈಡೇರುವವರೆಗೂ ಒಂದು ಹೋರಾಟವನ್ನು ಮುಂದುವರಿಸಬೇಕಂತ ತೀರ್ಮಾನಿಸಲಾಗಿದೆ. ಈ ದಿಸೆಯಲ್ಲಿ ನಮ್ಮ ಸಂಘದ ವತಿಯಿಂದ ಕೆಲವು ಪ್ರಮುಖ ಬೇಡಿಕೆಗಳನ್ನು ನಾನೀಗ ತಮ್ಮಲ್ಲಿ ನಿರ್ದಿಷ್ಟಪಡಲಿಕ್ಕೆ ಬಯಸ್ತೀನಿ. ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಕ್ಷೇತ್ರದ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳನ್ನು ಮತ್ತಷ್ಟು ಬಲಪಡಿಸಬೇಕು. ಗೃಹಜ್ಯೋತಿ ಯೋಜನೆ ಯಥಾಸ್ಥಿತಿ ಮುಂದುವರಿಯಬೇಕು. ರೈತರ ಉಚಿತ ವಿದ್ಯುತ್ ಹಾಗೂ ಕೃಷಿ ಪಂಪ್ಸೆಟ್ ಸೌಲಭ್ಯಗಳನ್ನು ಸಂರಕ್ಷಿಸಬೇಕು. ವಿದ್ಯುತ್ ದರ ಏರಿಕೆಯನ್ನು ನಿಯಂತ್ರಿಸಿ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಅದೇ ರೀತಿಯಾಗಿ ವಿದ್ಯುತ್ ಕ್ಷೇತ್ರ ಸಿಬ್ಬಂದಿ, ತಾಂತ್ರಿಕ ಕಾರ್ಮಿಕರು ಮತ್ತು ವಿದ್ಯುತ್ ಗುತ್ತಿಗೆದಾರರ ಹಕ್ಕುಗಳನ್ನು ರಕ್ಷಿಸಬೇಕು. ಗ್ರಾಮೀಣ ಹಾಗೂ ವಿದ್ಯುತ್ ಹಿಂದುಳಿದ ಪ್ರದೇಶಗಳ ಗುಣಮಟ್ಟದ ವಿದ್ಯುತ್ ಸೇವೆ ಖಚಿತಪಡಿಸಬೇಕು. ಸಾರ್ವಜನಿಕ ಸ್ವಾಮ್ಯದ ವಿದ್ಯುತ್ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕು. ವಿದ್ಯುತ್ ಕ್ಷೇತ್ರದ ಜನಹಿತ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮೊದಲ ಆದ್ಯತೆ ನೀಡಬೇಕು. ವಿದ್ಯುತ್ ಸೇವೆಯನ್ನು ಸಾರ್ವಜನಿಕ ಸೇವೆಯಾಗಿ ಪರಿಗಣಿಸಬೇಕು ಹಾಗೂ ಇದನ್ನು ಉಳಿಸಬೇಕೆಂದು ನಾವು ನಮ್ಮ
ಈ ಒಂದು ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಗುಲ್ಬರ್ಗಾ ಜಿಲ್ಲಾ ಸಮಿತಿ ವತಿಯಿಂದ ಈಗಾಗಲೇ ನಾವು ನಮ್ಮ ದೇಶದ ಏನು ಅಧ್ಯಕ್ಷರಿದ್ದಾರೆ ಅವರಿಗೂ ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಕಚೇರಿಗಳಿಗೂ ಹಾಗೂ ವಿದ್ಯುತ್ ಖಾತೆಯ ಸಚಿವರಿಗೂ ಸಹ ಇವುಗಳನ್ನು ನಾವು ಮನವಿ ಸಲ್ಲಿಸಿ ಅಲ್ಲಿ ಕರ್ನಾಟಕದಲ್ಲಿ ಉಚಿತ ಏನು ಖಾಸಗೀಕರಣದ ಒಂದು ವಿಚಾರದಿಂದ ಅದನ್ನು ಕೈ ಬಿಡಬೇಕಂತ ನಾವು ಅವರಿಗೆ ಮನವಿ ಸಲ್ಲಿಸಿದ್ವಿ ಆಲ್ರೆಡಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಂಧನ ಖಾತೆ ಸಚಿವರಿಗೂ ಸಹ ಹಾಗೂ ನಮ್ಮ ವಿದ್ಯುತ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಸಹ ಗಮನಕ್ಕೆ ತಂದು ಖಾಸಗೀಕರಣದಿಂದ ಮಾಡುವುದರಿಂದ ಏನೇನು ಹಾನಿಗಳಾಗ್ತವೆ ಅದರಿಂದ ಅದಕ್ಕೆ ಅವಕಾಶ ಕೊಡಬಾರ್ದಂತ ನಾವೆಲ್ಲ ಅವರಿಗೆ ಮನವಿಗಳನ್ನು ಸಲ್ಲಿಸಿದ್ದೀವಿ. ಇದೇ ರೀತಿಯಾಗಿ ಈಗ ಆಕ್ಷೇಪಣೆ ಸಾರ್ವಜನಿಕರು ಎಲ್ಲ ರೀತಿಯ ಏನು ಗೃಹ ಬಳಕೆದಾರರು ಇರಬೇಕು, ಉದ್ಯಮಿದಾರರಿರ್ಬೋದು, ರೈತರಿರ್ಬೋದು, ಇನ್ನಿತರ ಯಾವುದೇ ವ್ಯಕ್ತಿಗಳು ಸಹ ವಿದ್ಯುತ್ ಬಳಸಬೇಕಂತ ಎಲ್ಲ ಗ್ರಾಹಕರು ಈ ಒಂದು ಖಾಸಗೀಕರಣದ ವಿರುದ್ಧ ಪ್ರತಿಭಟಿಸಿ ತಮ್ಮ ಆಕ್ಷೇಪಣೆಯನ್ನು 23/6/2026 ಒಳಗಾಗಿ ಕಲಬುರಗಿ ನಗರದ BCM ಹಾಸ್ಟೆಲ್ನಲ್ಲಿ ಕಲುಷಿತ ನೀರು ಸೇವಿಸಿ ಕನಿಷ್ಠ 20 ಜನ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ DM, ಹಾಸ್ಟೆಲ್ ಸೂಪರಿಂಟೆಂಡೆಂಟ್, ವಾರ್ಡನ್ ಹಾಗೂ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ BCM ಹಾಸ್ಟೆಲ್ನಲ್ಲಿ ಕಲುಷಿತ ಆಹಾರ ಸೇವಿಸಿ ಕನಿಷ್ಠ 20 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು 2 ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಆರೋಪದ ಪ್ರಕಾರ 2 ದಿನಗಳ ಹಿಂದೆ ನೀರಿನ ಟ್ಯಾಂಕ್ನಲ್ಲಿ ಹಲ್ಲಿ ಬಿದ್ದಿತ್ತು. ಇದನ್ನ ಗಮನಿಸದೆ ಅದೇ ನೀರಿನಿಂದ ಅಡುಗೆ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ವಿಷ ಉಣಿಸಿದಂತಾಗಿದೆ. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಸಂಭವಿಸಿದೆ ಎಂದು ದೂರಿದರು. ಇನ್ನು ವಾರ್ಡನ್ ತಿಂಗಳಿಗೊಮ್ಮೆ ಮಾತ್ರ ಹಾಸ್ಟೆಲ್ಗೆ ಬರುತ್ತಾರಂತೆ. ಅಡುಗೆಯವರು ಹೇಗೆ ಕಲುಷಿತ ಅಡುಗೆ ಮಾಡಿದ್ರು ತಿನ್ನುವಂತಹ ಸಂಕಷ್ಟ ವಿದ್ಯಾರ್ಥಿಗಳಿಗೆ ಬಂದೊದಗಿದೆ ಎಂದು ದೂರಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ DM, ಹಾಸ್ಟೆಲ್ ಸೂಪರಿಂಟೆಂಡೆಂಟ್, ವಾರ್ಡನ್ ಹಾಗೂ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. 2-3 ದಿನ ಹಿಂದಿಂದ ಕಥೆ ಇದು. ಆವಾಗ ಅಲ್ಲಿ ಬಿದ್ದಾಗ ಇವ್ರು ಯಾರೂ ಸ್ಟಾಪ್ ವಾರ್ಡನ್ನು ಅಲ್ಲಿ ಬರಬೇಕಾದ್ರೆ 2 ತಿಂಗಳಿಗೆ ಒಂದು ಸತಿ ಬರ್ತಾನೆ ವಾರ್ಡನ್ನು, ತಿಂಗಳಿಗೆ ಒಂದು ಸತಿ ಬರ್ತಾನೆ. ಅಲ್ಲಿ ಸ್ಟಾಪ್ ಆದರೂ ಕೂಡ ಒಂದು ದಿನ ಹೋಗಿ ಅಲ್ಲಿ ಟ್ಯಾಂಕಿಯಲ್ಲಿ ಆಗಲಿ ಫಿಲ್ಟರ್ ಟ್ಯಾಂಕಿಯಲ್ಲಿ ನೋಡಿಲ್ಲ. 3 ದಿನದಿಂದ ಅಲ್ಲಿ ಬಿದ್ದಿದೆ. ಅದೇ ನೀರು ತೊಗೊಂಡ್ಗೇಸಿ ಅಡುಗೆ ಮಾಡ್ತಿದ್ದಾರೆ. ಅದೇ ನೀರು ಅಲ್ಲಿಂದ ಸ್ಟೂಡೆಂಟ್ಗಳು ಸುಮಾರು 30-35 ಜನ ನೀರು ಕುಡಿದೋಗಿದ್ದಾರೆ. ಕುಡಿದುಗೇಸಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಅಂದರೆ ಗೊತ್ತಾಗಿಲ್ಲ, ಏನೋ ಜ್ವರ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ರೆ 3 ದಿನ ಮೇಲೆ ಅವರಿಗೆ ಹೆಚ್ಚಿಗೆ ಆದಮೇಲೆ 25 ಜನ ಹುಡುಗ ತಂದು ಅಡ್ಮಿಟ್ ಆಗಿದ ಮೇಲೆ ಸೀರಿಯಸ್ ಆಗಿ 4 ಜನ ಇದ್ದರು, ಮಿಕ್ಕಿ ಜನ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಇದಾಗಿ ಸಂಪೂರ್ಣ ನಮಗೆ ಗೊತ್ತಾಗುತ್ತೆ ಇಲ್ಲಿನ ವಾರ್ಡನು, ಅಲ್ಲಿನ ಅಧಿಕಾರಿಗಳು, ಅಲ್ಲಿನ DHಗಳು ಇದೇ ರೀತಿ ಬೇರೆ ಬೇರೆ ಹಾಸ್ಟೆಲ್ ಆಗಿರ್ಬೋದು ಹಾಗೂ ಸರ್ಕಾರಿ ಶಾಲೆಯಲ್ಲಿ ಆಗಿರ್ಬೋದು ಇತ್ತೀಚೆಗೆ ಭಾಳಷ್ಟು ಮೇಲ್ಛಾವಣಿ ಆಗಿರ್ಬೋದು ಭಾಳಷ್ಟು ಬೀಳ್ತಾ ಇದೆ. ಇದಕ್ಕೆ ಏನಪ್ಪ ಅಂದರೆ ಮಾನ್ಯ DK ಶಿವಕುಮಾರ್ ಈಗ ಮಾಧ್ಯಮ ಹೇಳ್ತಿದ್ದಾರೆ, ನೀವು ನೂತನ ಮುಖ್ಯಮಂತ್ರಿಯವರು 10 ಗಂಟೆ ಕರೆಕ್ಟಾಗಿ ಕೆಲಸಕ್ಕೆ ಬರಬೇಕು ಸರ್ಕಾರಿ ನೌಕರಸ್ತು. ಇಲ್ಲಿ ಯಾರು 10 ಗಂಟೆ ನೌಕರಿ ಬರೋಂಗಿಲ್ಲ, ಇದ್ದವರೇ ನೌಕರಿ ಮಾಡೋಂಗಿಲ್ಲ. 2 ತಿಂಗಳಾಯಿತು. ಇದು ಅನಾಹುತ ಯಾಕೆ ಆಗ್ತಾಯಿದೆಯಪ್ಪ ಅಂದರೆ ಇಲ್ಲಿ ವಾರ್ಡನ್ ಅವನಿಗೆ 3 ಹಾಸ್ಟೆಲ್ ಇನ್ಚಾರ್ಜ್ ಇದೆ ಅಂತ ಅವನಿಗೆ ವಾರ್ಡನ್ಗೆ. ಅವ್ನು 3 ಹಾಸ್ಟೆಲ್ ನೋಡಲಿಕ್ಕೆ ಇದನ್ನು ನೋಡಲಿಕ್ಕೆ 2 ತಿಂಗಳು ಬರ್ತಾರಂತ. ಹಂಗಾಗಿ ನಮ್ಮ ಸೈನ್ಯ ವತಿಯಿಂದ ಏನು ಆಗ್ರಹ ಮಾಡ್ತೀವಿ ಅಂದರೆ ಈ ಥರ ಮುಂದೆ ಘಟನೆ ನಡಿಬಾರ್ದು. ಅಂದರೆ ಇಲ್ಲಿಂದ ಉಸ್ತುವಾರಿ ಆಗಿರ್ಬೋದು, ಇಲ್ಲಿಂದ MLA ಆಗಿರ್ಬೋದು, ಇಲ್ಲಿಂದ ಯಾರು ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು, ಇವತ್ತಿನ ದಿನದಲ್ಲಿ ಆ ಹಾಸ್ಟೆಲ್ಗೆ ಹೋಗಿ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಆ ವಾರ್ಡನ್ಗೂ ಆ DHಗೂ ಅವರಿಗೆ ಕೂಡಲೇ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡದೆ ಹೋದರೆ ಒಂದು ವೇಳೆ ನಾವು ಆ ಹಾಸ್ಟೆಲ್ ಮುತ್ತಿಗೆ ಹಾಕಿ ಹಾಸ್ಟೆಲ್ ಕುಂದ್ರಂಥ ಒಂದು ನಾವು ಎಲ್ಲ ನಮ್ಮ ಸೈನ್ಯ ಕಡೆಯಿಂದ ಒಂದು ತಂಡ ರಚನೆ ಮಾಡ್ಕೊಂಡೀವಿ. ಅದು ಕೂಡಲೇ ಈ ಕೆಲಸ ನಮ್ಮ ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಅವರು ಹಾಗೂ ನಮ್ಮ ಸಂಬಂಧಪಟ್ಟ MLA ಕೂಡಲೇ ಅವರು ಸಸ್ಪೆಂಡ್ ಆಗಬೇಕಂತ ನಮ್ಮ ಆಗ್ರಹ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ಗೃಹ ಕಾರ್ಮಿಕರ ಯೂನಿಯನ್ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಗೃಹ ಕಾರ್ಮಿಕರ ಯೂನಿಯನ್ ಜಿಲ್ಲಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನದ ಅಂಗವಾಗಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರ್ಯಾಲಿ ಹಮ್ಮಿಕೊಂಡು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷೆ ನರಸಮ್ಮ, ಮೆಹರಾಜ್ ಬೇಗಂ, ರೇಖಾ, ರೀನಾ, ಶರಣಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.
ಕಾಯ್ದೆ ಜಾರಿಯಾಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಆವಾಜ್ ದೋ. ಆಗ್ರಿ ಘೋಷಣೆ ಆಗ್ರಿ. ನಮ್ಮ ಈ ಸಲ ನಮ್ಮ ಬೇಡಿಕೆಗಳು ಏನಂದರೆ, ಸರ್ಕಾರದ ಮುಂದೆ ಈವಾಗಲೇ ಒಂದು ಕಾನೂನು ಜಾರಿಯಾಗಿದೆ. ಕಾನೂನು ಜಾರಿಯಾಗಿಲ್ಲ, ಮಸೂದೆಯಾಗಿ ಕರಡು ಮಸೂದೆಯಾಗಿ ಜಾರಿಯಾಗಿದೆ. ಆದರೆ ಆ ಮಸೂದೆಯಲ್ಲಿ ಗೃಹ ಕಾರ್ಮಿಕರನ್ನು ಮುಂದಿಟ್ಟು ಕೆಲವನ್ನು ಅಂಶಗಳನ್ನು ಅವರು ಗೃಹ ಕಾರ್ಮಿಕರ ಅಂಶಗಳನ್ನು ಇಟ್ಕೊಂಡಿಲ್ಲ. ಆದುದರಿಂದ ಮಗದೊಮ್ಮೆ ನಾವು ಗೃಹ ಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತೀವಿ. ಏನಂದರೆ, ಗೃಹ ಕಾರ್ಮಿಕರಂದು ಪಡಬೇಕು, ಅವರಿಗೆ ಗುರುತಿನ ಚೀಟಿ ನೀಡಬೇಕು, ಹಾಗೂ ಅವರಿಗೆ ಬೇಕಾದ ಕಲ್ಯಾಣ ಮಂಡಳಿಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಿಕೊಡಬೇಕು ಎಂದು ಒಂದು ಕೇಳುತ್ತೇನೆ. ಅದೇ ರೀತಿ ಗೃಹ ಕಾರ್ಮಿಕರಂದರೆ ಕೇವಲ ನಗರ ಪ್ರದೇಶದಲ್ಲಿ ಎಲ್ಲ ನಾವೆಲ್ಲ ತಿಳ್ಕೊಂಡ ಪ್ರಕಾರ ಅವರು ಬೇರೆ ಬೇರೆ ಸಣ್ಣ ಸಣ್ಣ ನಗರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಕೇವಲ ಅಡುಗೆ ಮಾಡುವವರಲ್ಲ, ಮನೆಯಲ್ಲಿ ಬಾಂಡಿ ತಿಕ್ಕುವವರಲ್ಲ, ಜಾಡು ಪೋಚ ಮಾಡುವವರಲ್ಲ. ಅದರ ಜೊತೆ ಮಕ್ಕಳ ಆರೋಗ್ಯ, ವೃದ್ಧಾಪ್ಯದ ಆರೋಗ್ಯ ಮತ್ತು ಆರೋಗ್ಯ ಇಲ್ಲದವರಿಗೆ ಆರೈಕೆ ಮಾಡೋದು, ಮಕ್ಕಳ ಆರೈಕೆ ಮಾಡೋದು ಹಾಗೂ ಇತರ ಕೆಲಸಗಳನ್ನು ಮಾಡಿಕೊಂಡಿರ್ತಾರೆ. ಕೆಲವು ಮನೆ ಕೆಲಸಗಾರರು ಮಾಲೀಕರ ಮನೆಯಲ್ಲೇ ಇರ್ತಾರೆ, ಆದರೂ ಕೂಡ ಅವರನ್ನು ಗುರುತಿಸಲ್ಪಟ್ಟಿಲ್ಲ. ಅದೇ ರೀತಿ ಮನೆ ಕೆಲಸಗಾರರಿಗೆ ಬೇಕಾದ ESI, PF ಅನ್ನು ಹಾಗೂ ಪಿಂಚಣಿಯನ್ನು ಒದಗಿಸಬೇಕೆಂದು ನಾವು ಪ್ರತಿ ಸಲ ಹೇಳ್ತೀವಿ. ಈ ಸಲನೂ ಅದನ್ನು ನಾವು ಸರ್ಕಾರದ ಮುಂದಿಡ್ತೀವಿ. ರಾಜ್ಯದ ಎಲ್ಲ ಮುನ್ಸಿಪಲ್ ಕಾರ್ಮಿಕರ ಖಾಯಂಗೊಳಿಸಲು ಮತ್ತು ಮತ್ತಿತರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಜೂನ್ 18ರಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ಗೌರವ ಅಧ್ಯಕ್ಷರಾದ ಕೆನೀಲಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಎಲ್ಲ ನೌಕರರನ್ನು ನೇರ ನೇಮಕಾತಿಯಲ್ಲಿ ಹಂತ ಹಂತವಾಗಿ ತರುವಂತಹ ಕರ್ನಾಟಕ ಸರ್ಕಾರವು ತೀರ್ಮಾನ ಮಾಡಿದೆ ಮತ್ತು ರಾಜ್ಯದ ಎಲ್ಲೆಡೆ ಗುತ್ತೇದಾರಿ ಪದ್ಧತಿಯನ್ನ ನಿಲ್ಲಿಸಲಾಗಿದೆ. ಆದರೆ ಕಳೆದ ವರ್ಷದವರೆಗೂ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಪದ್ಧತಿಯು ಚಾಲ್ತಿಯಲ್ಲಿದ್ದು ಮುನ್ಸಿಪಲ್ ನೌಕರರು ಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಂಬುದನ್ನು ಗಮನಕ್ಕೆ ತಂದ ಅವರು, ಗುತ್ತಿಗೆ ಪದ್ಧತಿ ತಡೆಗಾಗಿ, ನೇರ ಪಾವತಿಗಾಗಿ, ಎಲ್ಲಾ ನೌಕರರ ಖಾಯಮಾತಿಗಾಗಿ ಮತ್ತು ಎಲ್ಲಾ ಮುನ್ಸಿಪಲ್ ನೌಕರರಿಗಾಗಿ ಇರುವ ಸೌಲಭ್ಯಗಳಿಗಾಗಿ ಸುದೀರ್ಘ ಹೋರಾಟ ನಡೆಸಲಾಗುತ್ತಿದೆ. ಅನೇಕ ತಾಂತ್ರಿಕ ಅಡೆತಡೆಗಳನ್ನ ಉಂಟು ಮಾಡಿ ನೌಕರರನ್ನು ಗುತ್ತಿಗೆದಾರರ ಅಡಿಯಲ್ಲಿ ದೂಡಲಾಗುತ್ತಿದೆ ಎಂದು ಹೇಳಿದರು. ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 18ರಂದು ಬೆಳಗ್ಗೆ 10:30 ಮಹಾನಗರ ಪಾಲಿಕೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘದ ಜಿಲ್ಲಾ ಸಮಿತಿಯ ಮೂಲಕ ಮಾಡ್ಲತ್ತೀವಿ. ನಿಮಗೆಲ್ರಿಗೂ ಗೊತ್ತದ, ಮುನ್ಸಿಪಲ್ ನೌಕರರ ಸಮಸ್ಯೆಗಳು ಈಗಾಗಲೇ ನೀವು ಗಮನಿಸಿರಿ. ಗುಲ್ಬರ್ಗ ಜಿಲ್ಲೆಯಾದ್ಯಂತ ಅನೇಕ ಸಂದರ್ಭದಲ್ಲಿ ಹೋರಾಟಗಳು ನಡೆದವ. ಕಳೆದ ಸಾರಿ ತೀವ್ರತರವಾದಂಥ ಹೋರಾಟ ನಡೆದಿತ್ತು ಮತ್ತು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘದ ಮೂಲಕ ಬೆಂಬಲಿಸಿ ಮಧ್ಯಪ್ರವೇಶ ಮಾಡಿದೆವು. ಆ ತರುವಾಯ ಅಲ್ಲಿಯ ಮುನ್ಸಿಪಲ್ ನೌಕರರು ಸಂಘಕ್ಕೆ ಸದಸ್ಯರಾಗಿ ಒಂದು ಸಮಾವೇಶ ನಡೆದು ಅಲ್ಲೊಂದು ಕಮಿಟಿ ಆಯ್ಕೆಯಾಗಿ ಈಗ ಆ ಮುನ್ಸಿಪಲ್ ನೌಕರರ ಜಿಲ್ಲಾ ಸಮಿತಿಯ ಮೂಲಕ ಮುನ್ಸಿಪಲ್ ಕಾರ್ಮಿಕರ ಸಮಸ್ಯೆ ಎತ್ಕೊಂಡು 18ನೇ ತಾರೀಕಿಗೆ ಅಂದರೆ ನಾಡದ್ದು ಒಂದು ಹೋರಾಟ ಕಾರ್ಪೊರೇಷನ್ ಮುಂದೆ ನಡೀತದೆ. ಅದರಲ್ಲಿ ಮೇಜರ್ ನಮ್ಮ ಬೇಡಿಕೆ ಇದ್ದಿರೋದು, ಡಿಮಾಂಡ್ ಇದ್ದಿರೋದು, ಮುನ್ಸಿಪಲ್ ನೌಕರರಿಗೆ ಎಲ್ಲರಿಗೂ ಪರ್ಮನೆಂಟ್ ಮಾಡಬೇಕು, ಎಲ್ಲರಿಗೂ ಅನ್ನೋದು ಬಹಳ ಮುಖ್ಯವಾದ ಅಂಶ ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ.
ಯಾರೆಲ್ಲರೂ ಅವರದ್ದು ನೇರ ಪಾವತಿ ದಾಯರಾದೊಳಗೆ ಇನ್ನೂ ಬಂದಿಲ್ಲ, ಅವ್ರಿಗೆಲ್ಲರಿಗೂ ನೇರ ಪಾವತಿಯನ್ನು ತಗೋಬೇಕು. ನೇರ ಪಾವತಿ ತಗೊಂಡು 1 ವರ್ಷ ಆಯಿತು. 936 ಜನರಿಗೆ ನೇರ ಪಾವತಿ ತಗೊಂಡಾರ. ಆ್ಯಕ್ಚುಲಿ ಇದು ಭಾಳ ವರ್ಷ ಮೊದಲು ಈ ಪ್ರಕ್ರಿಯೆ ನಡಿಬೇಕಾಗಿತ್ತು ಕಲಬುರಗಿಯ ಕಾರ್ಪೊರೇಷನ್ ಒಳಗೆ. ಯಾಕಂದರೆ ಕರ್ನಾಟಕ ಸರ್ಕಾರ ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದು ಮಾಡಿ ಅವಾಗೇ ರದ್ದು ಮಾಡಿತ್ತು. ಬೇರೆ ಎಲ್ಲ ಜಿಲ್ಲೆ ಒಳಗೆ ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದಾದ್ರೂ ಕಳೆದ ವರ್ಷದ ತನಕ ಕಲಬುರಗಿಯಲ್ಲಿ ಗುತ್ತೇದಾರಿಕೆ ಪದ್ಧತಿ ಕಂಟಿನ್ಯೂ ಮಾಡಿದರು. ಇದು ಅತ್ಯಂತ ಆಘಾತಕಾರಿಯಾದ ಸಂಗತಿಯಾಗಿತ್ತು ಮತ್ತು ಕಾನೂನಿನ ಒಳಗೆ ಇದೊಂದು ಭಾಳ ದೊಡ್ಡ ತಪ್ಪೇ ಆಗಿತ್ತು. ಸೊ ಸಂಘ ಕಟ್ಟಿಕೊಂಡು ಅಲ್ಲಿಯ ಪೌರ ಕಾರ್ಮಿಕರು, ನಮ್ಮ ಶರಣು ಮತ್ತು ಬೇರೆಯವರು ಎಲ್ಲರ ನೇತೃತ್ವದೊಳಗೆ ನಿರಂತರ ಹೋರಾಟ ಮಾಡ್ತಾ ಬಂದರು. ಹೋರಾಟ ತೀವ್ರಗೊಂಡು ಕೊನೆಗೀಗ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಸರ್ಕ್ಯುಲರ್ ಅವೆಲ್ಲ ನಾನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ, ನಾಡದ್ದು ನಾವು ಅವೆಲ್ಲವೂ ಮಾತಾಡ್ತೇವೆ. ಅಲ್ಲಿ ನೇರ ಪಾವತಿಗೆ ತಗೋಬೇಕು ಕಾರ್ಮಿಕರಿಗೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಮತ್ತು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆ ಮಾಡಬೇಕಾಗಿದ್ದು ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ನ ಆಡಳಿತ ಇವರಿಬ್ಬರು ಸೇರ್ಕೊಂಡು. ಸೊ ಇದರಲ್ಲಿ ಅನೇಕ ಲೋಪದೋಷಗಳು ಘಟಿಸ್ಯಾವ ಹಿಂದಿನಿಂದ. ಅದನ್ನೆಲ್ಲವೂ ಸಹಿತ ನಾನು ಇಲ್ಲಿ ವಿವರಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮಗಿರೋದು ಏನು ಅಂದ್ರೆ ಕಲಬುರಗಿಯ ಮಹಾನಗರ ಪಾಲಿಕೆ ಅತ್ಯಂತ ಒಂದು ದೋಷ ಇಲ್ಲಿ ತನಕ ಘಟಿಸಿರೋದು ದೊಡ್ಡದು ಯಾವುದು ಅಂದ್ರೆ ಮೇ 1ನೇ ತಾರೀಕು ಜಗತ್ತಿನಾದ್ಯಂತ ಕಾರ್ಮಿಕರಿಗೆ ರಜೆ ಇರ್ತದೆ. ಕಾರ್ಮಿಕರಿಗೆ ಕಲಬುರಗಿಯಲ್ಲಿ ಮೊನ್ನೆ ಮೇ 1ನೇ ತಾರೀಕು ಕಲಬುರಗಿ ಮಹಾನಗರ ಪಾಲಿಕೆ ಮೊದಲನೇ ಬಾರಿಗೆ ಮೇ 1ನೇ ತಾರೀಕು ರಜೆ ಘೋಷಣೆ ಮಾಡಿರೋದು. ಇದು ದುರಂತ ಅಲ್ಲದೆ ಮತ್ತೇನು? ಕಾರ್ಮಿಕರ ಮತ್ತೊಂದು ದಿನ ಕೊಡ್ತೀವಿ ಅಂತೇನೋ ನಮಗೆ ನೆಪ ಹೇಳಿದ್ರು. ನಾವು ಹೇಳೋದು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಆ ಸಮಿತಿಗಳಿಗೆ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೆ ಈ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಎಂಬುದಕ್ಕೆ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಅಡಿ 3 ರಿಂದ 4 ಲಕ್ಷ ಅನರ್ಹರು ಅಪ್ರಾಪ್ತರ ಹೆಸರನ್ನ ತೆಗೆದುಹಾಕಲು ಮುಂದಾಗಿರುವುದು ಸ್ಪಷ್ಟ ಉದಾಹರಣೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಸ್ ಪ್ರಕಾಶ್ ಆಕ್ಷೇಪಿಸಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ನೇಮಕಾತಿ ಮಾಡಿ ಸಂಬಳ, ಪ್ರವಾಸ ಭತ್ಯೆ ನೀಡಿ ಸಮೃದ್ಧಿಯಾಗಿ ಪೋಷಿಸಲಾಗುತ್ತಿದೆ ಎಂದು ಟೀಕಿಸಿದರು. ಈ ಸಮಿತಿಗೆ ವಾರ್ಷಿಕವಾಗಿ 35 ಕೋಟಿ ರೂಪಾಯಿ ಖರ್ಚಾಗಿದೆ ಎಂದು ವಿವರಿಸಿದರು. ಈ ಸಮಿತಿಯು ಒಂದೇ ಒಂದು ಅರ್ಹ ಹೆಸರನ್ನ ಸೇರಿಸಿಲ್ಲ ಅಥವಾ ಅರ್ಹರೊಬ್ಬರ ಹೆಸರನ್ನ ರದ್ದು ಮಾಡಲು ಶಿಫಾರಸು ಮಾಡಿಲ್ಲ ಎಂದು ಆರೋಪಿಸಿದರು. ಓಡಾಡಲು ಕಾರು, ಸಂಬಳ, ಆಪ್ತ ಸಹಾಯಕರನ್ನ ಹೊಂದಿರುವ ಇವರು ಆರಾಮಾಗಿ ಇದ್ದಾರೆ ಎಂದು ತಿಳಿಸಿದರು. ಏನ್ ಕೆಲಸ ಮಾಡದ ಇವರನ್ನ ಯಾಕೆ ಸಾಕಬೇಕು? ಇವರ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದರು. ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಮೆಹರಾಜ್ ಖಾನ್ ಅವರಿಗೆ ಜಯಮಹಲ್ನಲ್ಲಿ ಸರ್ಕಾರಿ ಮನೆ ಕೊಟ್ಟಿರುವುದು ದುರಂತ ಎಂದ ಅವರು ಮಾಹಿತಿಯನ್ನ ಪ್ರದರ್ಶಿಸಿದರು. ಮೇಲ್ಮನೆ ಮತ್ತು ಕೆಳಮನೆ ವಿಪಕ್ಷ ನಾಯಕರಿಗೆ ಮನೆ ಕೊಡುತ್ತಿಲ್ಲ, ಸರ್ಕಾರಿ ನಿವಾಸದ ದುರುಪಯೋಗ ಆಗುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಮಿತಿ ನ್ಯಾಯವಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಇವತ್ತು ಸರ್ಕಾರ 4 ಲಕ್ಷ ಜನ ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪಾತ್ರರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವರುಗಳ ಹೆಸರನ್ನು ತೆಗೆದುಹಾಕ್ತಾರಂಥದ್ದು. ವಾರ್ಷಿಕವಾಗಿ ಈ ಸಮಿತಿ ಇದು 35 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸರ್ಕಾರ ಇವ್ರ ಮೇಲೆ 100 ಕೋಟಿ ಖರ್ಚು ಮಾಡಿದೆ ಇವ್ರನ್ನ ಸಾಕಕ್ಕೆ. ಇಷ್ಟು ಖರ್ಚು ಮಾಡಿದ ಸಮಿತಿಯವರು ಒಂದೇ ಒಂದು ಹೆಸರು ಸೇರಿಸಿದ್ದಕ್ಕೆ ದಾಖಲೆ ಇಲ್ಲ. ಒಂದೇ ಒಂದು ಹೆಸರನ್ನ ಇವರು ಅರ್ಹರಲ್ಲ, ಇವ್ರಿಗೆ ನಾವು ಕೊಡ್ತಾ ಇರೋದು ತಪ್ಪಿದೆ, ಇವ್ರು ಈ ಪಟ್ಟಿಲಿ ಇರಬಾರ್ದು, ಅದರಿಂದ ಇವ್ರನ್ನ ತೆಗಿತಾ ಇದೀವಿ ಅಂತ ಒಂದು ವರದಿ ಕೊಟ್ಟಿದ್ದ ಮಾಹಿತಿ ಕೂಡ ಇಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡಿ ಯಾವುದೇ ಒಂದು ವಿಚಾರದ ಬಗ್ಗೆ ಈ ಸಮಿತಿಯವರು ಇವತ್ತವರೆಗೂ ಏನೂ ಹಂಚಿಕೊಂಡಿಲ್ಲ. ಅವ್ರಿಗೇನಾಗ್ಬಿಟ್ಟಿದೆ ಅಂದ್ರೆ ತಿಂಗಳು 5 ಲಕ್ಷ 6 ಲಕ್ಷ ಸಂಬಳ ಕೊಡ್ತಾ ಇದ್ದಾರೆ. ಅವ್ರು ಅದನ್ನ ಡ್ರಾ ಮಾಡ್ಕೊಂತಾರೆ, ಆರಾಮಾಗಿ ದಿನ ಕಳೀತಾ ಇದ್ದಾರೆ. ಕಾರ್ ಕೊಡ್ತಾರೆ ಅವ್ರಿಗೆ ಓಡಾಡಕ್ಕೆ, ಡ್ರೈವರ್ ಇದ್ದಾರೆ, PA ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಅಂದ್ರೆ ತೆರಿಗೆ ಹಣ 100 ಕೋಟಿ ಜನ ಕೊಡಬೇಕು, ನೀವು ಗ್ಯಾರಂಟಿ ಅನುಷ್ಠಾನ ಮಾಡ್ತೀವಿ ಅಂತ ಅನರ್ಹ ನಾವು ತೆಗಿತೀವಿ ಅಂತ ಸರ್ಕಾರಿ ಅಧಿಕಾರಿಗಳು ತೆಗಿತಾ ಇದ್ದಾರೆ. ಆದ್ರೆ ಇವ್ರು ಕೂತ್ಕೊಂಡು ಆ ಪಟ್ಟಿನ ಪರಿಷ್ಕರಣೆ ಮಾಡ್ತೀವಿ, ಆ ಪಟ್ಟಿಲಿ ಬಿಟ್ಟೋಗಿರೋರು ಇಷ್ಟು ಜನ ನಾನು ಸೇರಿಸ್ತಾ ಇದ್ದೀನಿ, ಇಷ್ಟು ಜನ ತೆಗೆದಿದ್ದೀವಿ ಅಂತ ಒಂದೇ ಒಂದು 3 ವರ್ಷದಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಅಂದ್ರೆ ಇವ್ರನ್ನ ಯಾವ ರೀತಿ ಸಾಕ್ತಾ ಇದ್ದಾರೆ? ಏನಕ್ಕೆ ಇವ್ರ ಅವಶ್ಯಕತೆ ಇದೆ? 100 ಕೋಟಿ ಖರ್ಚು ಮಾಡಿರೋಂಥದಕ್ಕೆ ಯಾರದಕ್ಕೆ ಹೊಣೆ ಇವತ್ತು ಅಂತ ಕೇಳಬೇಕು. ಇನ್ನೂ ದುರಂತ ಅಂದ್ರೆ ಈ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಇದ್ದಾರೆ ಮೆಹರೋಜ್ ಖಾನ್ ಅಂತ, ಅವ್ರಿಗೆ ಮನೆ ಕೊಟ್ಟಿದ್ದಾರೆ, ಸರ್ಕಾರಿ ನಿವಾಸ.
ಜೈಮಹಲಲ್ಲಿ ಒಂದು ಮನೆನೇ ಕೊಟ್ಬಿಟ್ಟಿದ್ದಾರೆ, ಅವ್ರ ಹೆಸರಲ್ಲೇ ಮೆಹರೋಜ್ ಖಾನ್. ಎಲ್ಲಾನ ಉಂಟಾಯ್ತು. ವಿರೋಧ ಪಕ್ಷದ ನಾಯಕರು ಮೇಲ್ಮನೆ ಮತ್ತು ಕೆಳಮನೆಯ ಇಬ್ಬರು ವಿರೋಧ ಪಕ್ಷ ನಾಯಕರು 3 ವರ್ಷದಿಂದ ಮನೆ ಕೇಳ್ತಾ ಇದ್ದಾರೆ. ನಮಗೆ ನೀವು ಕಾನೂನುಬದ್ಧವಾಗಿ ನಮಗೆ ಕೊಡಬೇಕು ಮನೆ, ಆದ್ರೆ ಅವರು ಕೊಡ್ತಾ ಇಲ್ಲ. ಇವರು ಹಿಂದೆ ಮುಂದೆ ಓಡಾಡೋ ಇಂಥ ಜನಗಳಿಗೆ ಮನೆ ಕೊಟ್ಬಿಟ್ಟು ಸರ್ಕಾರಿ ನಿವಾಸವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾವ ಆಧಾರದ ಮೇಲೆ ಈ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಿಗೆ ಮನೆ ಕೊಟ್ಟರು ಅನ್ನೋದು ಸರ್ಕಾರ ಸ್ಪಷ್ಟನೆ ಮಾಡಬೇಕು. ನಾನು ಅಧಿಕಾರದಲ್ಲಿದ್ದೀನಿ, ನಾನು ಹೋಗಿದ್ದೇ ದಾರಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ಕಾನೂನು ಅಡಿಯಲ್ಲಿ ಇವರು ಕೆಲಸ ಮಾಡಬೇಕಾಗತ್ತೆ. ಸಂವಿಧಾನದ ಪುಸ್ತಕವನ್ನ ಡಿ.ಕೆ. ಶಿವಕುಮಾರ್ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಆ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ಮಾಡಬೇಕಲ್ವಾ? ಇವರುಗಳಿಗೆಲ್ಲ ನೀವು ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದೀರಾ, ಅವರುಗಳಿಗೆಲ್ಲ ಮನೆ ಕೊಟ್ಟಿದ್ದೀರಾ. ವಿರೋಧ ಪಕ್ಷದ ನಾಯಕರು ಮನೆ ಕೇಳಿದ್ರೆ 3 ವರ್ಷದಿಂದ ಸತಾಯಿಸ್ತಾ ಇದ್ದೀರಾ. ಅಂದ್ರೆ ನಿಮ್ಗೆ ಎಂಎಲ್ಸಿ ಚುನಾವಣೆ ಹಾಗೂ ಬಿಡದಿ ಟೌನ್ಶಿಪ್ ವಿಚಾರ ಬಗ್ಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು 5ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದೇವೆ. ಇಂದು ಸಿಎಲ್ಪಿ ಸಭೆ ನಡೆಯಲಿದೆ, ಅದರಲ್ಲಿ ನಾನು ಕೂಡ ಭಾಗಿಯಾಗುತ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಇದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ನಮ್ಮ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಇನ್ನು ಟೌನ್ಶಿಪ್ ಮಾಡುವುದು ಅತ್ಯವಶ್ಯಕವಾಗಿದೆ. 80% ರೈತರು ಜಮೀನು ಕೊಡಲು ಒಪ್ಪಿದ್ದಾರೆ. ಹೆಚ್ಚಿನ ಮಟ್ಟದ ಪರಿಹಾರಕ್ಕೆ ಒಪ್ಪಿದ್ದಾರೆ. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಜೆಡಿಎಸ್ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಇನ್ನು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಸಿಎಂ ಗಮನಕ್ಕೆ ತರಲಾಗುವುದು ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಈಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ನಮ್ಗೆ. ಅನ್ಲೆಸ್ ಏನಾದರೂ ಯಾರಿಂದಾದ್ರೂ ಕಂಪ್ಲೇಂಟ್ ಬರದೇ ಹೋದ್ರೆ ನಾವು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕಾಗಿರೋದಿಲ್ಲ. ಯಾಕೆಂದ್ರೆ ನಾವೆಲ್ಲ ಕಡೆ ಹೋಗಿ ನೋಡೋದಿಲ್ವಲ್ಲ. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ದುರದೃಷ್ಟ ಇಂಥ ದೊಡ್ಡ ಘಟನೆಗಳು ನಡೆದು ಸಾವು ಆದಾಗ ನಮ್ಮ ಗಮನಕ್ಕೆ ಬಂದು ಕ್ರಮ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಇದು ಈ ರೀತಿ ಆಗಬಾರ್ದಾಗಿತ್ತು, ಬಟ್ ಇನ್ಮೇಲೆ ಈ ರೀತಿ ಆಗದೆ ನೋಡ್ಬೋದು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೆ ನಿನ್ನೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಂದು ಏನಾದರೂ ಪರಿಹಾರ ಘೋಷಣೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಮೊತ್ತ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಘೋಷಣೆ. ಎಂಎಲ್ಸಿ ಚುನಾವಣೆ ಪ್ರಿಪರೇಷನ್ಸ್ ಎಲ್ಲ ಹೇಗಿರ್ತಾರೆ? ಇವತ್ತೆಲ್ಲ ರೆಸಾರ್ಟ್ಗೆ ಹೋಗ್ತದೆ ಕಾಂಗ್ರೆಸ್. ಅಲ್ಲಿ ರೆಸಾರ್ಟ್ನಲ್ಲಿ CLP ಸಭೆ ನಡೆಸೋರು ಇದ್ದಾರೆ ಇವತ್ತು. ಸೊ ಹಾಗಾಗಿ ನಾನು ಹೋಗಿ CLP ಸಭೆಯನ್ನು ಅಟೆಂಡ್ ಮಾಡ್ತೇನೆ. ಬಟ್ ಪ್ರತಿ ಚುನಾವಣೆಯಲ್ಲಿ ಹೇಗೆ ತಯಾರಿ ಮಾಡ್ತಾರೋ ಆ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಮ್ಮೆಲ್ಲ ಶಾಸಕರು, ನಮ್ಮ ವರಿಷ್ಠರು ಏನು ಸೂಚನೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಓಟ್ ಹಾಕ್ತಾರೆ. 4 ಈಸಿ ಇದೆ, 5ನೇ ಪ್ಲೇಸ್ಗೆ ಏನಾದರೂ ಟ್ರೈ ಮಾಡ್ತಾರೆ? 5ನೇ ಯಾವುದು? 4 ಸ್ಥಾನಗಳು ಈಸಿ ಇದೆ, ಮತ್ತೊಂದಕ್ಕೆ ಈಗ ವಿನಯ್ ಕಾರ್ತಿಕ್ ಅವ್ರನ್ನೇ ನಾವು ಹಾಕಿದ್ದೀವಲ್ಲ 5ನೇ ಪ್ಲೇಸ್ಗೆ. ಸೊ ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೆಲ್ಲುವಂತಹ ವಿಶ್ವಾಸ ಕೂಡ ಇದೆ. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿಯಲ್ಲಿ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂತಾರೆ ಒಳ್ಳೆ ಮೊತ್ತದ ಪರಿಹಾರನೇ ಸರ್ಕಾರ ಕೊಡ್ತದೆ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಕೆಲವ್ರ ಮಾತಿಗೆ ಕೇಳಿ ಪ್ರಾಜೆಕ್ಟ್ಗಳನ್ನ ಬಿಡೋದಕ್ಕಾಗೋದಿಲ್ಲ. JDS ಅವರು ಇದರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ಯಾರು ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರಾಗಿದ್ದು ಕೂಡ ಫಲಾನುಭವಿಗಳಾಗ್ತಿದ್ದಾರೆ ಅಂಥವ್ರನ್ನ ತಡೆಗಟ್ಟಬೇಕು ಅಂತೇಳಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಯೋಜಿಸಿರುವ ಪ್ರತಿಷ್ಠಿತ T20 ಕ್ರಿಕೆಟ್ ಟೂರ್ನಮೆಂಟ್ ಮಹಾರಾಜ ಟ್ರೋಫಿಯ 5ನೇ ಆವೃತ್ತಿಯು 2026 ಜೂನ್ 20ರಿಂದ ಜುಲೈ 12ರವರೆಗೆ ಮೈಸೂರು, ಹುಬ್ಬಳ್ಳಿ ಹಾಗೂ ಬೆಂಗಳೂರು ನಗರಗಳಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಉಪಾಧ್ಯಕ್ಷರಾದ ಸುಜಿತ್ ಸೋಮಸುಂದರ್ ಹೇಳಿದರು.
ಕಲಬುರಗಿಯ ಕ್ಯಾರಿಯಡ್ ಹೋಟೆಲ್ನಲ್ಲಿ OTHPL ವತಿಯಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧಿಕಾರಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು 2022ರಲ್ಲಿ ನಡೆದ ಮೊದಲ ಆವೃತ್ತಿಯ ಚಾಂಪಿಯನ್ ಆಗಿದ್ದು ಗುಲ್ಬರ್ಗಾ ಮಿಸ್ಟಿಕ್ ತಂಡವು ರಾಯಚೂರು ವಲಯವನ್ನ ಒಳಗೊಂಡಂತೆ ಕಲಬುರಗಿ ಹಾಗೂ ಉತ್ತರ ಕರ್ನಾಟಕದ ವಿಶಾಲ ಭಾಗವನ್ನ ಪ್ರತಿನಿಧಿಸುತ್ತಿದ್ದು ಇದುವರೆಗೆ ನಡೆದ ಪ್ರತಿಯೊಂದು ಆವೃತ್ತಿಯಲ್ಲಿಯೂ ನಾಟ್ಔಟ್ ಹಂತ ತಲುಪುವ ಮೂಲಕ ತನ್ನ ಸ್ಥಿರ ಸಾಧನೆಯನ್ನು ಮುಂದುವರಿಸಿಕೊಂಡಿದೆ. ಈ ಬಾರಿಯೂ ಮಹಾರಾಜ ಟ್ರೋಫಿಗಾಗಿ ಗುಲ್ಬರ್ಗಾ ಮಿಸ್ಟಿಕ್ಸ್ 20 ಜನ ಆಟಗಾರರ ಬಲಿಷ್ಠ ತಂಡವನ್ನ ಕಟ್ಟಿಕೊಂಡಿದೆ. ಇದರಲ್ಲಿ ಹರಾಜಿನ ಮೂಲಕ ಆಯ್ಕೆಯಾದ 18 ಆಟಗಾರರು ಹಾಗೂ ಕ್ಯಾಚ್ಮೆಂಟ್ ಪ್ರದೇಶದಿಂದ ಆಯ್ಕೆಯಾದ 2 ಆಟಗಾರರು ಸೇರಿದ್ದಾರೆ. ಭಾರತದ ಏಕದಿನ ತಂಡದ ಆಟಗಾರ ಹಾಗೂ 2 ಬಾರಿ IPL ಚಾಂಪಿಯನ್ ಆಗಿರುವ ಮನೀಶ್ ಪಾಂಡೆ ಅವರನ್ನು 12.75 ಲಕ್ಷ ಮೊತ್ತಕ್ಕೆ ತಂಡದ ಪ್ರಮುಖ ಆಟಗಾರರಿಗೆ ಮರು ಸೇರ್ಪಡೆಗೊಳಿಸಲಾಗಿದೆ ಎಂದು ತಿಳಿಸಿದರು. Whether it is born in Bangalore or Kalaburagi or Mysore or any other part of Karnataka, it only asks for one thing, an opportunity. I think the Karnataka Premier League played for the Maharaja Trophy is providing just that. And continue to do that. That's what is our mission. And for us, Gulbarga Mystics is not just another franchise. They're not just carrying the name of Gulbarga, but I think it's carrying the hopes of so many young, talented cricketers outside of Bangalore in every part of Karnataka. So, I only say that this year the Maharaja Trophy is into the 5th season, and it's for us. As a Vice President of Karnataka State Cricket Association, our mission is through the Maharaja Trophy and the Tournament Premier League, we are not just providing the opportunity just for the cricketers. I see a lot of very accomplished senior cricketers in your team, as well as some very promising youngsters. It's a great opportunity for them to showcase their talent, yes. It's also for us to focus on the entire ecosystem. But if players only it's also an opportunity for. I also see some wonderful cricketers who have moved on to the role of coaches. So it's also a platform for coaches, the officials, the support staff, the fans. So it's a wonderful product as far as Karnataka State Cricket Association goes, and all the franchises, including the Gulbarga Mystics, is I think helping us promote this game, develop this game. So if it is not well in a way, professional way, I think it's both entertainment as well as development. It can achieve both. And I really thank the owners of the Gulbarga Mystics for putting their hand up in running us to promote this game, to develop this game. It shows, and sir, all of you, I know that in Gulbarga you have been doing a lot of social work in terms of providing education, and you have the universities now. You're also showing that it's not just education in terms of academics, it's also sports. So thank you for providing this wonderful opportunity for cricketers, and you are carrying the hopes of so many young talented cricketers and players here. So it's not just that cricketers from Bangalore can do well. It's also that I think this tournament should show that anyone with a passion can grow and play and reach the heights, right? So with these few words, also for all you cricketers, I think it's a wonderful opportunity. I just like to leave you with a few things to keep in mind. It's a wonderful platform. I know all of you will use this opportunity to just go and express yourself. There will be a lot of talent scouts. I'm sure there will be scouts around wanting to. ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಹುಸೈನ್ ಅವರು ಮಾತನಾಡಿದರು. Into the highlighted tournaments like Maharaja Trophy, and that is the main aim why we got into it. As many people have questioned that what is the benefit of taking a franchise team. The main benefit is
to support KSCA. Number one, KSCA is a non-profit organization which runs cricket in Karnataka, and to support it, because my father was passionate about cricket, and so are we, and we wanted to also fall in line and contribute wherever, however we can. So my father started under the Kharja Education Society, the KBN Turf Ground, which was established initially in 2007, but was a very small ground at that time. Now it has become a full-size ground with the capability, with lights, with facilities like 11 turf wickets, stands. Now we have yet to inaugurate the fitness center, the indoor staging, the indoor nets and the outdoor nets, the new ones which are coming up. So I would like to conclude that I thank Mr. Sujit and Mr. Kushal Patil to have joined us here today, and I would invite you both to come and take a look at the facilities and make use of it. The reason to make it to this level is very hard for us, and we are trying very hard to maintain it. It is only for the facility to be used properly wherever, whenever it has to be. And the players of this region who were not able to play on turf wickets were able to play on turf wickets in our stadium, and now we have a very good friend of mine who have made another turf ground in Bidar district, that is Humnabad, Maniknagar. So we have two very close turf wickets. That's why I was speaking to Mr. Kushal Patil, and we both were trying to get this season's Maharaja Trophy also to Gulbarga for a few matches, but unfortunately we won't probably have it this year because KSCA has some administrative issues which they will probably resolve, and that's what we are urging KSCA and requesting Mr. Sujit to do. जैसे कि मैं पहले बोला कि बिकॉज आप लोग से बाइक और बोलिंग करते हैं, आप फील्डिंग को तो ध्यान नहीं देते हो, बट आई थिंक आप लोग लाइक फॉर मी एंड यू नो लाइक द गाइस आर प्लेड विद कुणाल एंड बाकी लोग एग्री विद मी दैट द अमाउंट ऑफ टाइम दैट वी स्पेंड बैटिंग एंड बॉलिंग एट द सेम टाइम वी टू आवर फील्डिंग इज बेस्ट, सो that's what really helped us over the years, you know, to be good or try to be good and contribute to the for our team as much as possible. So I think that's what one thing has been very consistent, and yeah, I mean, sometimes you do end up seeing those kind of drivers, and this is what you have to be and to contribute that way for cricket in our team. ಈ ಸಂದರ್ಭದಲ್ಲಿ ಡಾಕ್ಟರ್ ಸೈಯದ್ ಮುಸ್ತಫಾ ಅಲಿ ಹುಸೈನಿ, ರಫುದ್ದೀನ್ ಅಲಿ ಖಾನ್, ಮಹೇಶ್ ಹರಿಹರನ್, ನೈಲ್ ಜೋಸೆಫ್, ಮನೀಶ್ ಪಾಂಡೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರೋ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 938073
6005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು,
ಕ್ರಿಸ್ಟಲ್ ಫಾರ್ಮ್ಸ್ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.